ನಮಸ್ಕಾರ. ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿರುವಂತಹ ಪಂಚತಂತ್ರ ಕಥೆಗಳ ಬಗ್ಗೆ ಮತ್ತು ಆ ಪಂಚತಂತ್ರ ಕಥೆಯ ಪುಸ್ತಕದಲ್ಲಿ ಬರುವಂಥ ಎಲ್ಲ ಕಥೆಗಳನ್ನು ಸಾಧ್ಯವಾದಷ್ಟು ಚಿಕ್ಕ ಚಿಕ್ಕ ವಿಡಿಯೋಗಳ ಮೂಲಕ ಆಸಕ್ತರಿಗೆ ತಲುಪಿಸಬೇಕು ಅನ್ನುವಂಥ ವಿಶೇಷ ಬಯಕೆಯಿಂದ ಈ ವಿಡಿಯೋವನ್ನು ಆರಂಭ ಮಾಡಿದ್ದೀನಿ. ಮೂಲತಃ ಸಂಸ್ಕೃತ ಭಾಷೆಯಲ್ಲಿ ರಚಿತವಾಗಿರುವಂಥ ಪಂಚತಂತ್ರ ಭಾರತೀಯ ಎಲ್ಲ ಭಾಷೆಗಳಿಗೂ ಹಾಗೂ ವಿದೇಶಿಯ ಹಲವಾರು ಭಾಷೆಗಳಿಗೆ ಸರಿಸುಮಾರು 60 ಭಾಷೆಗಳಲ್ಲಿ ಅನುವಾದಗೊಂಡು ಬೇರೆ ಬೇರೆ ಹೆಸರಿನಿಂದ ಇವತ್ತಿಗೂ ಸಹಿತ ಅತ್ಯಂತ ಜನಪ್ರಿಯವಾಗಿರುವಂತಹ ಕೃತಿ. ಇವತ್ತಿನ ಆಧುನಿಕ ಈ ಸಂದರ್ಭದಲ್ಲಿ ಪುಸ್ತಕಗಳನ್ನು ತೆಗೆದುಕೊಂಡು ಆ ಎಲ್ಲ ಕಥೆಗಳನ್ನು ಪೂರ್ಣವಾಗಿ ಓದೋದು ಸ್ವಲ್ಪ ಕಷ್ಟದಾಯಕವಾಗಿರುವಂತಹ ಕಾರಣದಿಂದ ಅದನ್ನೇ ಚಿಕ್ಕ ಚಿಕ್ಕ ವಿಡಿಯೋಗಳ ಮೂಲಕ ಜನರಿಗೆ ತಲುಪಿಸಬೇಕು ಅನ್ನೋಂಥ ಉದ್ದೇಶದಿಂದ ಈ ಕಥಾ ಸರಣಿಯನ್ನು ನಾನು ಆರಂಭಿಸ್ತಾ ಇದ್ದೇನೆ. ಮೊದಲನೆಯದಾಗಿ ಈ ಪಂಚತಂತ್ರ ಅನ್ನುವಂತಹ ಪುಸ್ತಕದ ರಚನೆ ಹೇಗಾಯಿತು ಅನ್ನೋದನ್ನು ಕುರಿತು ಸಹಿತ ಒಂದು ಕಥೆ ಇದೆ. ಅದನ್ನು ನಾನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದಾನೊಂದು ಕಾಲದೊಳಗೆ ದಕ್ಷಿಣ ಭಾರತದ ಪ್ರದೇಶದಲ್ಲಿ ಮೈಲಾರರೊಪ್ಪೆ ಅನ್ನುವಂಥ ಒಂದು ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧನಾಗಿರುವಂತಹ ಕಲಾ ಸಂಪನ್ನನಾಗಿರುವಂತಹ ಮತ್ತು ಎಲ್ಲ ರಾಜರಿಂದ ಗೌರವಿಸಲ್ಪಡುತ್ತಿದ್ದಂತಹ ಅಮರಶಕ್ತಿ ಎನ್ನುವಂತಹ ಒಬ್ಬ ರಾಜರು ಇದ್ದರು. ಆ ರಾಜನಿಗೆ 3 ಜನ ಗಂಡು ಮಕ್ಕಳು, ಒಬ್ಬ ಅನಂತಶಕ್ತಿ, ಇನ್ನೊಬ್ಬ ಉಗ್ರಶಕ್ತಿ ಹಾಗೂ ಬಹುಶಕ್ತಿ ಅನ್ನುವಂತಹ 3 ಜನ ಗಂಡು ಮಕ್ಕಳು ಆ ರಾಜನಿಗೆ, ಅಮರಶಕ್ತಿ ಅನ್ನುವಂಥ ರಾಜನಿಗೆ ಇದ್ದರು. ಆ 3 ಜನ ರಾಜನ ಪುತ್ರರು ವಿಶೇಷವಾದಂತಹ ಶಾಸ್ತ್ರಾಧ್ಯಯನವನ್ನು ಮಾಡಿರಲಿಲ್ಲ. ಆ ಕಾರಣದಿಂದಾಗಿ ಅವರು ಸಾಕಷ್ಟು ದಡ್ಡರಾಗಿದ್ದರು. ಇದನ್ನು ಅರಿತುಕೊಂಡಂತಹ ರಾಜನಿಗೆ ಬಹಳಷ್ಟು ಬೇಸರ ಆಯಿತು. ಹಾಗೆ ಬೇಸರಗೊಂಡಂತಹ ರಾಜ ತನ್ನೆಲ್ಲ ಸಚಿವರನ್ನು ಕರೆದು ಆ ಸಚಿವರ ಮುಂದೆ ತನ್ನ ಅಳಲನ್ನು ತೋಡಿಕೊಳ್ತಾನೆ. ಸಚಿವರೇ, ನಿಮಗೆ ಗೊತ್ತಿರುವ ಹಾಗೆ ನನ್ನ ಎಲ್ಲ 3 ಜನ ಮಕ್ಕಳು ಶಾಸ್ತ್ರಜ್ಞಾನ ವಿಹೀನರಾಗಿದ್ದಾರೆ. ಅವರಿಗೆ ಯಾವುದೇ ತರಹದ ಶಾಸ್ತ್ರಜ್ಞಾನ ಇಲ್ಲ. ಹಾಗಾಗಿ ನನ್ನ ಸಾಮ್ರಾಜ್ಯದಲ್ಲಿಯೇ ಸಾಕಷ್ಟು ಜನ, ಸಾವಿರಾರು ಜನ ಪಂಡಿತರು ಇದ್ದುಕೊಂಡು ನನ್ನ ಮಕ್ಕಳಿಗೆ ಶಾಸ್ತ್ರ ಪರಿಚಯ ಮಾಡೋದಕ್ಕೆ ಯಾರಿಂದಲಾದರೂ ಸಾಧ್ಯ ಇದೆನಾ? ಆ ನಿಟ್ಟಿನಲ್ಲಿ ಅವ್ರನ್ನ ಪಂಡಿತರನ್ನಾಗಿ ಮಾಡೋದಕ್ಕೆ ಸಾಧ್ಯನಾ? ಅದರ ಬಗ್ಗೆ ಸ್ವಲ್ಪ ವಿಚಾರಿಸ್ರಿ ಅಂತ ಹೇಳಿದಾಗ ಅಲ್ಲಿರುವಂತಹ ಬೇರೆ ಬೇರೆ ಪಂಡಿತರು ತಮ್ಮದೇ ಆದಂತಹ ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಒಬ್ಬ ಸಚಿವ, ಇಲ್ಲ, ಶಾಸ್ತ್ರಜ್ಞ ಅಧ್ಯಯನ ಮಾಡೋದಕ್ಕೆ ಬಹಳಷ್ಟು ವರ್ಷಗಳೇ ಬೇಕಾಗುತ್ತೆ. ಕೇವಲ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ 12 ವರ್ಷಗಳು ಬೇಕು. ವ್ಯಾಕರಣವಂತರೂ ಮಿತಿ ಇಲ್ಲದಂತಹ ಶಾಸ್ತ್ರ, ಬೇರೆ ಬೇರೆ ವೇದಗಳನ್ನು, ಮೀಮಾಂಸೆಗಳನ್ನು ಅಧ್ಯಯನ ಮಾಡೋದಕ್ಕೆ ಬಹಳಷ್ಟು ದೀರ್ಘ ಸಮಯ ಹಿಡಿಯುತ್ತೆ. ಹಾಗಾಗಿ ಕಡಿಮೆ ಸಮಯದಲ್ಲಿ ಇದನ್ನು ಅರಿತುಕೊಳ್ಳೋದು ಕಷ್ಟ ಅಂತ ಹೇಳಿದಾಗ ಸುಮತಿ ಅನ್ನುವಂಥ ಒಬ್ಬ ಸಚಿವ, ಇಲ್ಲ, ಹಾಗೆ ದೀರ್ಘ ಸಮಯ ಕೊಟ್ಟು ಪಾಂಡಿತ್ಯವನ್ನು ಹೊಂದೋದಕ್ಕೆ ಈ ಕ್ಷಣ ಸಾಧ್ಯವಾಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ಮನುಷ್ಯನ ಜನ್ಮವೇ ಸೀಮಿತ ಅವಧಿಯಂಥದ್ದು. ಅಂಥದ್ದರಲ್ಲಿ ಈ ಎಲ್ಲ ವರ್ಷಗಟ್ಟಲೆ ಹಿಡಿಯುವಂತಹ ಶಾಸ್ತ್ರವನ್ನು ಅಧ್ಯಯನ ಮಾಡೋದಕ್ಕೆ ಬಹಳ ಕಷ್ಟದಾಯಕವಾಗಿದೆ. ಅದಲ್ಲದೆ ನಮ್ಮ ಬದುಕು ನಿಶ್ಚಿತವಲ್ಲ, ಯಾವ ಕ್ಷಣ ಬೇಕಾದರೂ ಏನಾದರೂ ಆಗಿಬಿಡ್ಬೋದು. ಹಾಗಾಗಿ ಎಲ್ಲ ಶಾಸ್ತ್ರದ ಸಾರವನ್ನು ಮಕ್ಕಳಿಗೆ ಕಲಿಯೋದಕ್ಕೆ ಸಾಧ್ಯ ಆಗುತ್ತೇನೋ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡೋಣ ಅಂತ ಸುಮತಿ ಅನ್ನುವಂಥ ಸಚಿವ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣವೇ ಅಮರಶಕ್ತಿ ರಾಜ, ಆಯಿತು, ಅಂತಹ ಯಾರಾದರೂ ಇದ್ದರೆ ತಮ್ಮ ಪರಿಚಯದಲ್ಲಿದ್ದರೆ ತಿಳಿಸಿರಿ ಅಂತ ಕೇಳಿಕೊಂಡಾಗ ಸುಮತಿ ಅನ್ನುವಂತಹ ಸಚಿವ ಇಲ್ಲಿ ಬಹಳ ಎಲ್ಲ ವಿದ್ಯಾರ್ಥಿಗಳಿಗೂ ಬೇಕಾದವರಾಗಿರುವಂತಹ ಮತ್ತು ಪಾಂಡಿತ್ಯದಲ್ಲಿ ಹೆಸರಾಗಿರುವಂಥ ಒಬ್ಬ ವಿಷ್ಣು ಶರ್ಮಾ ಅನ್ನುವಂಥ ಬ್ರಾಹ್ಮಣರಿದ್ದಾರೆ. ಆತನನ್ನು ವಿನಂತಿಸಿಕೊಂಡ್ರೆ ನಿಮ್ಮ ಮಕ್ಕಳಿಗೆ ಜ್ಞಾನವನ್ನು ಆತ ನೀಡ್ಬೋದು ಅನ್ನುವಂಥ
ಅನ್ನುವಂಥ ಮಾಹಿತಿಯನ್ನು ಸುಮತಿ ಅನ್ನುವಂಥ ಸಚಿವ ನೀಡಿದಾಗ ಅಮರಶಕ್ತಿ ಆ ವಿಷ್ಣು ಶರ್ಮನನ್ನು ಕರೆಸಿ ಆತನ ಹತ್ತಿರ ತನ್ನ ಅಳಲನ್ನು ತೋಡ್ಕೊಳ್ತಾನೆ. ತನ್ನ ಅಳಲನ್ನು ತೋಡ್ಕೊಂಡಾಗ ನನ್ನ ಮಕ್ಕಳನ್ನ ಹೇಗಾದರೂ ಮಾಡಿ ನೀನು ಜ್ಞಾನಿಗಳನ್ನಾಗಿ ಮಾಡಬೇಕು, ಹಾಗೆ ಮಾಡಿದರೆ ನಿನಗೆ 100 ಗ್ರಾಮಗಳ ದತ್ತು ಕೊಡ್ತೇನೆ, ಆ 100 ಗ್ರಾಮಗಳನ್ನು ನೀನು ತೆಗೆದುಕೊಳ್ಬೋದು ಅಂತ ಹೇಳ್ತಾನೆ. ಆಗ ವಿಷ್ಣು ಶರ್ಮ ನನ್ನ ಈ 100 ಗ್ರಾಮಗಳು ಬೇಕಾಗಿಲ್ಲ, ನಾನು ವಿದ್ಯೆಯನ್ನು ದಾನ ಮಾಡೋದಕ್ಕೆ, ವಿದ್ಯೆಯನ್ನು ಕೊಡೋದಕ್ಕಾಗಿ ಯಾವುದೇ ಪ್ರತಿಫಲವನ್ನು ತೆಗೆದುಕೊಳ್ಳೋದಿಲ್ಲ ಮತ್ತು ನಾನು ನನ್ನ ವಿದ್ಯೆಯನ್ನು ಮಾರಿಕೊಳ್ಳೋದಿಲ್ಲ. ಹಾಗಾಗಿ ನನಗೆ ಈ 100 ಗ್ರಾಮಗಳು ಬೇಡ, ಕೇವಲ ನಿನ್ನ ಮಕ್ಕಳನ್ನ ನನ್ನ ಜೊತೆಗೆ ಕಳಿಸು, ನಾನು ಕೇವಲ 6 ತಿಂಗಳಲ್ಲಿ ನಿನ್ನ ಮಕ್ಕಳನ್ನ ಪಂಡಿತರನ್ನಾಗಿ ಮಾಡ್ತೇನೆ. ಒಂದು ವೇಳೆ ನನಗೆ ಹಾಗೆ 6 ತಿಂಗಳಲ್ಲಿ ಮಾಡೋದಕ್ಕಾಗದೇ ಇದ್ದರೆ ನನ್ನ ಹೆಸರನ್ನೇ ನಾನು ಬದಲಿಸಿಕೊಳ್ತೇನೆ. ನಾನು ಧನದಾಹಿ ಅಲ್ಲ ಮತ್ತು ಯಾವುದೇ ತರಹದ ಆಸೆಯನ್ನು ಹೊಂದಿಲ್ಲ. ನಾನೀಗ 80 ವರ್ಷದ ಮುದುಕ. ಈ ಸಂದರ್ಭದಲ್ಲಿ ನನಗೆ ಹಣ, ಈ ಭೂಮಿಯ ಒಡೆತನ ಇದರ ಅವಶ್ಯಕತೆ ಇಲ್ಲ. ಕೇವಲ ನಿನ್ನ ಮಕ್ಕಳನ್ನ ಜ್ಞಾನಿಗಳನ್ನಾಗಿ ಮಾಡೋದಕ್ಕಾಗಿ ನಾನು ಒಂದು ವಿದ್ಯಾ ಚಮತ್ಕಾರವನ್ನೇ ಮಾಡ್ತೇನೆ. ಈ ದಿನವನ್ನು ಬರೆದಿಡು. ಇಲ್ಲಿಂದ 6 ತಿಂಗಳು ಆದ ನಂತರ ನಿನ್ನ ಮಕ್ಕಳು ನೀತಿಶಾಸ್ತ್ರದಲ್ಲಿ ಅತಿ ಕೌಶಲರನ್ನಾಗಿ ಮಾಡದಿದ್ದರೆ ನನಗೆ ದೇವರು ಸದ್ಗತಿಯನ್ನು ಕೊಡದಿರಲಿ ಅಂತ ಹೇಳಿ ಆ ಮಕ್ಕಳನ್ನು ಕರೆದುಕೊಂಡು ಹೋಗ್ತಾನೆ. ಹಾಗೆ ಕರೆದುಕೊಂಡು ಹೋದಾಗ ರಾಜನಿಗೂ ಬಹಳಷ್ಟು ಖುಷಿಯಾಗುತ್ತೆ. ಮಕ್ಕಳನ್ನು ಆತನಿಗೆ ಆದರಪೂರ್ವಕವಾಗಿ ಒಪ್ಪಿಸ್ತಾನೆ. ಹೀಗೆ ಆ ಮಕ್ಕಳನ್ನು ಕರೆದುಕೊಂಡು ಬಂದಂತಹ ವಿಷ್ಣು ಶರ್ಮ ಅವರನ್ನು ಕರೆದುಕೊಂಡು ಹೋಗಿ ಅವರಿಗಾಗಿ ಮಿತ್ರಭೇದ, ಮಿತ್ರ ಸಂಪ್ರಾಪ್ತಿ, ಕಾಕೋಲುಕೀಯ ಮತ್ತು ಲಬ್ಧ ಪ್ರಣಾಶ ಹಾಗೂ ಅಪರೀಕ್ಷಿತ ಕಾರಕ ಅನ್ನುವಂಥ 5 ಭಿನ್ನ ಭಿನ್ನ ತಂತ್ರಗಳನ್ನು ಕಥೆಯ ರೂಪದಲ್ಲಿ ಆ ಮಕ್ಕಳಿಗೆ ಹೇಳ್ತಾನೆ. ಹಾಗೆ ಹೇಳ್ತಾ ಹೋದಾಗೆಲ್ಲ ಆ ಮಕ್ಕಳು ಬಹಳ ಆಸಕ್ತಿಯಿಂದ ಆ ಕಥೆಗಳನ್ನು ಕಲಿತಾ ಅದನ್ನು ಮನನ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಸರಿಸುಮಾರು 6 ತಿಂಗಳ ಕಾಲ ನಡೆಯುತ್ತೆ. ಈ 6 ತಿಂಗಳಲ್ಲಿ ಆ ಮಕ್ಕಳು ನೀತಿಶಾಸ್ತ್ರದಲ್ಲಿ ಪಂಡಿತರಾಗುತ್ತಾರೆ. ಅಂತಹ ಮಕ್ಕಳನ್ನು ಕರೆದುಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿ ನಿನ್ನ ಮಕ್ಕಳನ್ನು ಪಂಡಿತರನ್ನಾಗಿ ಮಾಡಿ ತಂದಿದ್ದೀನಿ ಅಂತ ರಾಜನಿಗೆ ಒಪ್ಪಿಸ್ತಾನೆ. ರಾಜ ಪರೀಕ್ಷೆ ಮಾಡಿ ನೋಡಿ ಅವರ ಜ್ಞಾನವನ್ನು ತಿಳಿದು ಬಹಳ ಖುಷಿ ಪಡ್ತಾನೆ. ಅಂತಹ ಅದ್ಭುತ ಕಥಾಸರಣಿಯನ್ನು, ನೀತಿಶಾಸ್ತ್ರವನ್ನು ಹೇಳುವಂತಹ ಕಥಾಸರಣಿ ಈ ಪಂಚತಂತ್ರದ ಭಾಗವಾಗಿ ಬರ್ತಾ ಇದೆ. ಇದರ ಮಹತ್ವ ಎಷ್ಟಿದೆ ಅಂತ ಹೇಳಿದರೆ, ಇದು ಯಾರು ದಿನನಿತ್ಯ ಈ ಪಂಚತಂತ್ರದ ನೀತಿಶಾಸ್ತ್ರದ ಕಥೆಗಳನ್ನು ಅಧ್ಯಯನ ಮಾಡ್ತಾರೋ ಅವರು ಇಂದ್ರನಿಂದಲೂ ಸಹಿತ ಸೋಲನ್ನು ಕಾಣೋದಿಲ್ಲ ಅನ್ನುವಂತಹ ಒಂದು ನಂಬಿಕೆ, ಅಷ್ಟು ಉತ್ತಮವಾದಂತಹ ಕಥೆಗಳು ಈ ಪುಸ್ತಕದಲ್ಲಿ ಇದೆ ಅನ್ನುವಂಥದ್ದು ನಮ್ಮ ಹಿರಿಯರ ಅಭಿಪ್ರಾಯ. ಇಂತಹ ಎಲ್ಲ ಕಥೆಗಳನ್ನು ನಾನು ಈ ಮೂಲಕ ಹೀಗೆ ಆಸಕ್ತರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತೇನೆ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಂತಹ ಕಥೆಗಳನ್ನು ಈ ಚಾನಲ್ ಮೂಲಕ ನಿರೀಕ್ಷೆ ಮಾಡಿರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಈ ಕಥೆಯನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.